ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ಗೂ ಗೊತ್ತು ಕೆಪಿಸಿಸಿಯಲ್ಲಿ ನಂದು ಹೈ ಪೊಸಿಷನ್ ಅಂತ ಇದ್ದ, ನಾನು ಕೆಪಿಸಿಸಿಯ ನಾಯಕ ಅಂತ ಇದ್ದ. ಆಂಟಿಯರನ್ನ ಬೀಳಿಸ್ಕೊಳ್ತಾ ಇದ್ದ. ಹೆಂಡತಿ ಅಂದ್ರೆ ಯಾಕೆ ಅಂತಾನೆ, ಪರಸ್ತ್ರೀ ಅಂದ್ರೆ ಓಕೆ ಅಂತಾನೆ. ಯಾರ ಸುದ್ದಿ ನಿಮ್ ಮುಂದೆ ಇಡ್ತಾ ಇದ್ದೀವಿ ನೋಡ್ತಾ ಹೋಗೋಣ. ಯಾವ ಪೊಲೀಸರು ಏನೂ ಮಾಡಕ್ಕಾಗಲ್ಲ ಅಂತ ದರ್ಪ ಮೆರಿತಾ ಇದ್ದ, ಈಗೇನಾದ? ಯಾವ ಪೊಲೀಸರು ಏನೂ ಮಾಡಕ್ಕಾಗಲ್ಲ ಅಂತ ದರ್ಪ ಮೆರಿತಾ ಇದ್ದ. ಇದು ಹೆಂಡತಿ ಮಕ್ಕಳನ್ನ ಬಿಟ್ಟ ಅಂಕಲ್ನ ಶೋಕಿ ಕಥೆ. 5ಕ್ಕೂ ಹೆಚ್ಚು ಆಂಟಿಯರ ಜೊತೆ ಅಂಕಲ್ ನಾರಾಯಣನಾಥ್ ಆಟ ತುಂಟಾಟ. ಹೆಂಡತಿಗೆ ಹೊಡೆದು ಬಡ್ದು ಹಿಂಸೆ ಕೊಡ್ತಾ ಇದ್ದ. ಬೇರೆ ಹೆಂಗಸರ ಜೊತೆಗೆ ಸಂಪರ್ಕ ಹೊಂದುತ್ತಾ ಇದ್ದ. 5 ವರ್ಷಗಳಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಪರಸ್ತ್ರೀಯರ ಸಂಘ ಮಾಡ್ತಾ ಇದ್ದ. ಆಂಟಿ ಫ್ರೆಂಡ್ಸ್ ಜೊತೆ ಸೇರಿ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಡ್ತಾ ಇದ್ದ. ಎಲ್ಲ ಗಂಭೀರ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇದೆ. ಕಿರುಕುಳ ತಾಳಲಾಗದೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ ಹೆಂಡತಿ. ಈಗ ಅನ್ನಪೂರ್ಣ ಪೂರ್ವ ವಿಭಾಗದ ಮಹಿಳಾ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಂದು ಕೆಪಿಸಿಸಿಯಲ್ಲಿ ಹೈ ಪೊಸಿಷನ್, ನಾನು ಕೆಪಿಸಿಸಿಯಲ್ಲಿ ಒಬ್ಬ ಲೀಡರ್, ಹಿಂಗೆಲ್ಲ ಬೊಗಳೆ ಪುಂಗಿ ಬಿಟ್ಕೊಂಡು ಹೆಣ್ಣು ಮಕ್ಕಳನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದ. ಯಾವ ಪೊಲೀಸರು ನಾನು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಇದ್ನಂತೆ. ಇದು ಯಾರ ಕಥೆ ಅಂದರೆ, ಹೆಂಡತಿ ಮಕ್ಕಳನ್ನ ದೂರ ಇಟ್ಟು ಬೇರೆ ಹೆಂಗಸರ ಜೊತೆಗೆ ಸಂಪರ್ಕ ಬೆಳೆಸ್ತಾ ಇದ್ದ ನಾರಾಯಣನ ಆಟ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ಅವನು. ನನ್ನ ಕೆಪಿಸಿಸಿಯಲ್ಲಿ ಅಂತ ಪೊಸಿಷನ್ ಇದೆ, ನನಗೆ ಇವ್ರು ಗೊತ್ತು ಅವ್ರು ಗೊತ್ತು, ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೆಂಡತಿಗೆ ಎದುರಿಸ್ತಾ ಇದ್ದಂತೆ. ಹೆಂಡತಿ ಮಕ್ಕಳನ್ನ ರಸ್ತೆಗೆ ತಂದು ನಿಲ್ಸಿದ್ದಾನೆ. ಬೇರೆ ಹೆಂಗಸರ ಪರಸ್ತ್ರೀಯರ ಸಹವಾಸ ಮಾಡಿದ್ದಾನೆ. ಪರಿಣಾಮ ಎಲ್ಲಿ ತನಕ ಅಂತ ನೋಡ್ತಾಳೆ ಹೆಂಡತಿ ಕೂಡ. ನೋಡಿ, ಅಲ್ಲಿ ಬೊಕ್ಕೆ ಇಟ್ಕೊಂಡು ಫೋಟೋಗೆಲ್ಲ ಪೋಸ್ ಕೊಟ್ಕೊಂಡು ಯಾವುದಾದ್ರು ಪರಸ್ತ್ರೀಯರ ಸಂಘ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಅನಾಥರನ್ನಾಗಿ ಬೀದಿಗೆ ತಂದು ಪರಸ್ತ್ರೀಯರ ಸಂಘ ಮಾಡ್ತಾ ಇದ್ದ. ಆಕೆಯು ನೋಡುವಷ್ಟು ನೋಡಿದಾಳೆ. ಬಂದೀಗ ಸ್ಟೇಷನ್ನಲ್ಲಿ ದೂರು ದಾಖಲು ಮಾಡಿದ್ದಾಳೆ. ಮನೆಗೆ ಬಂದು ಕಿರುಕುಳ ಕೊಡ್ತಾ ಇದ್ನಂತೆ. ಬೇರೆ ಹೆಂಗಸರ ಕಿವಿ ಮಾತನ್ನ ಕೇಳಿ ಮಾಡ್ತಾ ಇದ್ದಿದ್ದೆ ಹಲ್ಕಟ್ ಕೆಲಸ. ಪರಸ್ತ್ರೀಯರ ಸಂಘ ಅಂದರೆ ಅವರು ಇನ್ನೇನು ಅಂಥದನ್ನೇ ಹೇಳ್ಕೊಡ್ತಾ ಇರ್ತಾರೆ. ಹೆಂಡತಿಗೆ ಒಡಿ ಬಡಿ ಅಂತ ಹೇಳ್ಕೊಟ್ಟಿದ್ರೇನೋ, ಈತ ಬಂದು ಅದನ್ನೇ ಮಾಡ್ತಾ ಇದ್ದ. ನಾನು ಒಂದೇ ವಿನಂತಿ, ಅವ್ರನ್ನ ನಾನು ನನ್ನ ಮಕ್ಕಳು ಭೇಟಿ ಆಗ್ಬೇಕು. ನನ್ಗೆ ಮದುವೆ ಆಗಿ 20 ವರ್ಷ ಆಯ್ತು ಸರ್. ನಾರಾಯಣ ಅಂತ 2005 ಅಲ್ಲಿ ಮದುವೆ ಆಯ್ತು ಸರ್. ಮದುವೆ ಆಗಿ ಒಂದು 7-8 ತಿಂಗಳಲ್ಲಿ ನನ್ಗೆ ಭಾರಿ ಹಿಂಸೆ ಕೊಡೋದು ಸ್ಟಾರ್ಟ್ ಮಾಡಿದ್ರು. ಅದ್ರ ನಂತರ ನನಗೆ ನೀನ್ ಬೇಡ ಅಂತ ಹೇಳೋದು, ನನ್ಗೆ ಇದೇ ತರ ಮನೇಲಿ ಹಿಂಸೆ ಕೊಡೋದು, ನಮ್ಮ ಅಕ್ಕ ತಂಗಿಯರಿಗೆಲ್ಲ ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರು. ನಾನು ಒಂದು 10 ಸಲ ನಾನು ಸ್ಟೇಷನ್ಗೆ ಕೊಟ್ಟಿದ್ದೆ. ಕೊಟ್ಟಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾಗ ಇವ್ರು ಹೇಳೋದು, ನನ್ನ CM ಮನೆಯವರು, ನನ್ನಿಂದ ಏನು ಮಾಡಕ್ಕಾಗಲ್ಲ, ಎವಿಡೆನ್ಸ್ ನಿನ್ನ ಹತ್ರ ಏನು ಇಲ್ಲ ಅಂತ ಹೇಳಿ ನಮ್ಮನ್ನ ಭಾರಿ ತೊಂದರೆ ಕೊಟ್ಟಿದ್ರು. ಇತ್ತೀಚೆಗೆ ಅವರು ಸಾಹೇಬ್ರ ಹತ್ರ ಇರೋದು KPCC ಡೈರೆಕ್ಟರ್ ಅಂತ ಹೇಳಿದ್ರು ನನ್ನ ಹತ್ರ. ಮತ್ತೆ ಅವರು ಸಹ ಹೇಳಿದ್ರು. ಅದ್ರ ನಂತರ ಇತ್ತೀಚೆಗೆ ನನಗೆ ಈಗ ಗೊತ್ತಾಗಿದ್ದು ಸರ್, ಅವರದ್ದು ಫೋಟೋ ಬೇರೆ ಹೆಂಗಸರದು ಅಸಹ್ಯವಾಗಿರೋದೆಲ್ಲ ವಿಡಿಯೋಸ್ ಎಲ್ಲ ನನಗೆ ಗೊತ್ತಾಯ್ತು. ಯಾವತ್ತೂ ಅವರ ಜೊತೆ ಇರೋದು ಸಾಧ್ಯನೇ ಇಲ್ಲ ಸರ್. ನನಗೂ ನನ್ನ ಮಕ್ಕಳಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ ಸರ್ ಅವರನ್ನ ಕರೆದು. ನನಗೆ ಅವರಿಂದ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವರು ಎಷ್ಟು ಹೆಣ್ಣು ಮಕ್ಕಳು ಅದರಲ್ಲಿ ಫೋಟೋಸ್ ಇದ್ದಾರೋ ಅವ್ರನ್ನೆಲ್ಲ ಕರೆಸ್ಬೇಕು ಸರ್, ಕರೆಸ್ಬೇಕು. ನಾನು ಸಾಹೇಬ್ರಿಗೆ ನಾನು ಭೇಟಿ ಆಗ್ಬೇಕು ಸರ್, ದಯವಿಟ್ಟು. ಹೌದು ಸರ್, ಇದೆ ಸರ್, ನನ್ನ ಹತ್ರ ಎಲ್ಲ ಎವಿಡೆನ್ಸ್ ಇದೆ. ಅದರಿಂದ ನಾನು ಎಲ್ಲ ದಾಖಲೆ ಮಾಡ್ತೀನಿ ಸಾಹೇಬ್ರಿಗೆ. ಹೌದು ಸರ್, FIR ಆಗಿದೆ ಅವರಿಗೆ. ಮಹಿಳಾ ಪೊಲೀಸ್ ಸ್ಟೇಷನ್ ಶಿವಾಜಿನಗರ ಸರ್.